ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲನ್ನ ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಇದು ಜಗಜ್ಜಾಹೀರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನ್ ಅನ್ನ ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡುವಂತ ಕುತಂತ್ರವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗಬೇಕು. ಪೆಟ್ರೋಲ್ ದರ ಎಲ್ಲ ರಾಜ್ಯದಲ್ಲೂ ಒಂದೇ ಇರಬೇಕಲ್ಲ ಇವರಿಗೆ. ಕರ್ನಾಟಕದಲ್ಲಿ 107 ರೂಪಾಯಿ 70 ಪೈಸೆ ಇದೆ ಕರ್ನಾಟಕದಲ್ಲಿ. ದೆಹಲಿ ಕ್ಯಾಪಿಟಲ್ ಸಿಟಿ, ದೇಶದ ಕ್ಯಾಪಿಟಲ್ ಅದು, ಅಲ್ಲಿ 99.50 ಪೈಸೆ ಇದೆ. ಅಂದ್ರೆ ದೇಶದ ಕ್ಯಾಪಿಟಲ್ಗಿಂತ ಕರ್ನಾಟಕದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ. ಯಾರಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಬೇರೆ ರಾಜ್ಯಗಳಲ್ಲಿ ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನ ಸರ್ಕಾರನೇ. ಈ ವ್ಯಾಟ್ ಅನ್ನ ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ, ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ. ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನ ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲ್ಲ. ಬರ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ. ಸುಮಾರು ವರ್ಷಕ್ಕೆ 6,000 ಕೋಟಿ ಅಧಿಕವಾಗಿ ಬರ್ತೈತೆ. ಈಗ ಅಧಿಕವಾಗಿ ಈ ಬಂದಂತ ಹಣವನ್ನ ಗ್ಯಾರಂಟಿಗೆ ಯೂಸ್ ಮಾಡಬೇಕು ಅನ್ನೋ ಕುತಂತ್ರ ಮಾಡಿ, ಆ ಕುತಂತ್ರದಿಂದ ಅವರು ಸೈಲೆಂಟ್ ಆಗಿದ್ದಾರೆ. ವ್ಯಾಟ್ ಕಡಿಮೆ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಕಡಿಮೆ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಏನು? ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಮಾಡಿ. ಕೇಂದ್ರ ಸರ್ಕಾರನ ಯಾಕೆ ಟೀಕೆ ಮಾಡ್ತೀರಾ? ಪ್ರತಿ ಲೀಟರ್ ಮೇಲೆ 1 ರೂಪಾಯಿ 15 ಪೈಸೆಗಿಂತ ಹೆಚ್ಚಾಗಿ ಈ ಏರಿಕೆಯಿಂದ ಅವ್ರಿಗೆ ಬರ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇದರಿಂದ 1 ನಯ ಪೈಸನೂ ಬರಲ್ಲ ಟ್ಯಾಕ್ಸ್. ಅದರಿಂದ ಏನು ಸಿದ್ದರಾಮಯ್ಯನವರು, ಸುರ್ಜೇವಾಲಾ ಎಲ್ಲ ಬಂದು ಇಲ್ಲಿ ಏನು ಕಡಿದು ಬಾರ್ಲಾಕ್ತೀನಿ, ಕಟ್ಟೆ ಹಾಕ್ತೀನಿ ಅಂತ ಬಂದಿದ್ದಾರಲ್ಲ, ಎಲ್ಲ ಸುಳ್ಳು. ಇವರು ವ್ಯಾಟ್ ಜಾಸ್ತಿ ಮಾಡಿರೋದು ಇವರು. ಆದ್ರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾರೆ. ಜನಗಳಿಗೆ ಅದನ್ನು ಹೇಳದೇ ಇಲ್ಲ, ಅದನ್ನು ಮುಚ್ಚಿಡ್ತಾರೆ. ಈ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ನಾನು ಅವ್ರಿಗೆ ಸವಾಲಾಗ್ತೀನಿ. ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ ನನ್ನ ಸವಾಲು, ಈ ಏರಿಕೆಯಿಂದ ನಿಮ್ಗೆ ಎಷ್ಟು ಹಣ ಬರುತ್ತೆ ಹೇಳಿ. ಬರ್ತಾ ಇದೆ ಅಂತ ಬರ್ತೈತೆ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಧೈರ್ಯವಾಗಿ ಹೇಳಿ ಜನಗಳ ಮುಂದೆ. ನಮ್ಗೆ ಈ ಏರಿಕೆಯಿಂದ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರಲ್ಲ, ವ್ಯಾಟ್ ಬರಲ್ಲ, ಏರಿಕೆ ಅನ್ಯಾಯ ಅಂತ ನೀವು ಹೇಳಿ. ಅವಾಗ ಅದನ್ನ ಬಿಟ್ಟು ಡೆಲ್ಲಿ ಅಂತ ರಾಜ್ಯದಲ್ಲೂ ಕೂಡ ಕಡಿಮೆ ಇದೆ. ಆದ್ರಿಂದ ಇವರು ಏನು ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದಾರೆ, ಏನೋ 30ನೇ ತಾರೀಕು ದೊಡ್ಡ ಹೋರಾಟ, ಅದು ಬೋಗಸ್ ಹೋರಾಟ. ಬೋಗಸ್ ಹೋರಾಟ, ಜನರಿಗೆ ವಂಚನೆ ಮಾಡುವಂತ ಹೋರಾಟ.
ಜನರಿಗೆ ಟೋಪಿ ಹಾಕುವಂತ ಹೋರಾಟ. ಅದರಿಂದ ಮಾಡ್ಲಿ. ಇವತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಯಾರಿಗೆ ಉಪಯೋಗ ಅನ್ನೋದು ಪ್ರಶ್ನೆ ಅಷ್ಟೇ. ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಉಪಯೋಗ ಏನಾಗ್ತಾ ಇದೆ? ಟ್ಯಾಕ್ಸ್ ನಾನು ಹೇಳಿದ್ನಲ್ಲ 6,000 ಕೋಟಿ ಬರ್ತಾ ಇದೆ ಅಂತ. ಇಲ್ಲ ಅಂತ ಹೇಳಿ. ತೆರಿಗೆ ಯಾವುದಿದೆ? ವ್ಯಾಟ್ ಜಾಸ್ತಿ ಮಾಡಿರೋದು ಅವರು. ಈಗ ಏರಿಕೆಯಿಂದ ಅವ್ರಿಗೆ ಲಾಭ ಬರ್ತಾ ಇರೋದು ಅವ್ರಿಗೆ. ಕೇಂದ್ರ ಸರ್ಕಾರಕ್ಕೆ ಏನೇನ ಬರ್ತಾ ಇದೆಯಾ? ಕಂಪ್ನಿ ಲಾಸ್ ಏನಾಗ್ತಾ ಇತ್ತು ಅದನ್ನ ಕಡಿಮೆ ಮಾಡ್ಕೊಳೋಕೆ ಅವರು ಏರಿಕೆಯನ್ನ ಮಾಡಿದ್ದಾರೆ ಕಂಪನಿಗಳು. ಅದನ್ನ ಬಿಟ್ರೆ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಯಾವುದೇ ತೆರಿಗೆಯನ್ನ ಬರಲ್ಲ. ಇನ್ನೊಂದು ಭಟ್ಕಳ ಮೊನ್ನೆ ಏನು ಕ್ಯಾಬಿನೆಟ್ ಅಲ್ಲಿ ಈ ಪೊಲೀಸರ ಮೇಲೆ ಹಲ್ಲೆ, ಪೊಲೀಸರನ್ನ ಕಾರ್ಗಳನ್ನ ಜಖಂ, ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂಥದ್ದು, ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂತ ಒಂದು ಕೆಲಸ ಏನು ಮಾಡಿದ್ರು, ಆ ಕೇಸನ್ನ, ಕ್ರಿಮಿನಲ್ ಕೇಸನ್ನ ವಾಪಸ್ ತೆಗೆದಿದೆ. ವಾಪಸ್ ತೆಗಿತಾ ಇದ್ದಂಗೆ ಭಟ್ಕಳದಲ್ಲಿ ಗಲಭೆ ಶುರುವಾಗಿದೆ. ಮತ್ತೆ ಮುಸ್ಲಿಂ ಮತಾಂಧ ವ್ಯಕ್ತಿಗಳು ಇವತ್ತು ಅಲ್ಲಿ ದೇವಸ್ಥಾನದ ಕಟ್ಟೆ ಏನಿತ್ತು, ನ್ಯಾಷನಲ್ ಹೈವೇ ಬಂದಿದ್ದರಿಂದ ಹೈವೇ ಅಥಾರಿಟಿ, ರಾಜ್ಯ ಸರ್ಕಾರ, ಜಿಲ್ಲಾಧಿಕಾರಿಗಳು ಆ ಕಟ್ಟೆಯನ್ನ ಶಿಫ್ಟ್ ಮಾಡಿ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ರು, ಅವಕಾಶ ಮಾಡಿಕೊಟ್ರು. ಮಾಡಿದ್ದು ಜಿಲ್ಲಾಡಳಿತನೇ. ಆದರೆ ಈಗ ಏಕಾಏಕಿ ಅಲ್ಲಿನ ಮುಸ್ಲಿಂ ಒಂದು ರೀತಿ ಭಯೋತ್ಪಾದಕರು ಅವರೆಲ್ಲ. ಈ ಕುಕ್ಕರ್ ಬ್ರದರ್ಸ್ ಇದ್ರಲ್ಲ, ಆ ಕುಕ್ಕರ್ ಬ್ರದರ್ಸ್ನ ಸಂತತಿ ಅದು. ಆ ಕುಕ್ಕರ್ ಬ್ರದರ್ಸ್ನ ಸಂತತಿ ಇವತ್ತು ಆ ಕಟ್ಟೆಯನ್ನ ಒಡೆದಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಏಕಾಏಕಿ ನುಗ್ಗಿದ್ದಾರೆ. ಆದ್ರೆ ಪೊಲೀಸರು ಕೈ ಕಟ್ಕೊಂಡು ಕೂತಿದ್ದಾರೆ. ಏನು ಕ್ರಮ ಇಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ, ಯಾರ ಮೇಲೂ ಕೇಸ್ ದಾಖಲು ಮಾಡಿಲ್ಲ. ಅಂದ್ರೆ ಅವ್ರಿಗೆಲ್ಲ ಏನ್ ಅನ್ಸಿದೆ ಅಂತ ಹೇಳಿದ್ರೆ, ನಾವು ಸಿದ್ದರಾಮಯ್ಯ ಇರೋವರೆಗೂ, ಟೋಪಿ ಹಾಕೊಂಡಿರೋ ರಾಮಯ್ಯ ಇರೋವರೆಗೂ ನಾವೇನೇ ಮಾಡಿದ್ರು ನಮ್ಮ ಕೇಸೆಲ್ಲ ವಾಪಸ್ ತೆಗಿತಾರೆ. ಆ ಒಂದು ಭ್ರಮೆಯಲ್ಲಿ ಬಂದ್ಬಿಟ್ಟಿದ್ದಾರೆ ಇವರೆಲ್ಲರೂ ಕೂಡ. ಅದರಿಂದ ಈ ಅನಾಹುತ ಆಗ್ತಾ ಇದೆ. ನೀವೆಷ್ಟು ಕೇಸ್ಗಳು ತೆಗಿತೀರೋ ಇನ್ನಷ್ಟು ರಾಜ್ಯದಲ್ಲಿ ಗಲಭೆಗಳು ಶುರುವಾಗ್ತೈತೆ. ಇವತ್ತು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗುವಂಥದ್ದಕ್ಕೆ ನೇರವಾಗಿ ಈ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಇವರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ, ತುಷ್ಟೀಕರಣ ರಾಜಕಾರಣಕ್ಕೋಸ್ಕರ ಈ ಗಲಭೆಗಳಾಗ್ತಾ ಇದೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ತಳ್ಳಾಡಿದ್ದಾರೆ. ಆದರೂ ಇದುವರೆಗೂ ಏನು ಕ್ರಮ ಇಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇದನ್ನ ಹಗುರವಾಗಿ ತೆಗೆದುಕೊಳ್ಳದೆ ತಕ್ಷಣ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ತಕ್ಷಣ ನಿಷ್ಪಕ್ಷಪಾತ ಅಂತ ತನಿಖೆ ಆಗಬೇಕು. ಪೊಲೀಸರ ಮೇಲೆ ಕೈ ಮಾಡದಂತ ಮತಾಂಧರನ್ನ ಕೂಡಲೇ ಗೂಂಡಾ ಆಕ್ಟ್ ಅಲ್ಲಿ ಅವ್ರನ್ನ ಬಂಧಿಸಬೇಕು. ಇದರ ನೈತಿಕ ಹೊಣೆಯನ್ನ, ಈ ಕಾನೂನು ಸುವ್ಯವಸ್ಥೆ ನೈತಿಕ ಹೊಣೆಯನ್ನ ಒತ್ಕೊಂಡು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಜನ ಕೇಳ್ತಾ ಇದ್ದಾರೆ, 1 ಸಲ 2 ಸಲ 3 ಸಲ 4 ಸಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿ ಜನರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಅಂದ್ರೆ ಇನ್ನು ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತ ಪದೇ ಪದೇ ಈ ತರ ಹೆಚ್ಚಳ ಮಾಡಿ ಬೇರೆ ಬೇರೆ ಹೊರೆ ಕೂಡ ಜನಗಳ ಮೇಲೆ ಬರುವಂಗ ಆಗ್ತಾ ಇದೆ ಅಂತ ಕೇಂದ್ರ ಸರ್ಕಾರದಲ್ಲೂ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಯುದ್ಧದ ಸಂದರ್ಭ ಬಂದಾಗ ಎಲ್ಲ ಅವತ್ತು ಕಾಂಗ್ರೆಸ್ ಇದ್ದಾಗೂ ಕೂಡ ಏರಿಕೆ ಮಾಡಿದ್ದಾರೆ. ಇದು ಯುದ್ಧ ನಡೀತಾ ಇರೋ, ಇಡೀ ಪ್ರಪಂಚದಲ್ಲಿ ಯುದ್ಧ ನಡೀತಾ ಇದೆ. ಸುಮಾರು
10-15ಕ್ಕೂ ರಾಷ್ಟ್ರಗಳು ಯುದ್ಧದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಯುದ್ಧ ಸಮಾಪ್ತಿಯಾಗಿಲ್ಲ. ಯುದ್ಧ ಕಾಲದಲ್ಲೂ ಹಿಂಗೆ ಇರಬೇಕು, ಸಾಮಾನ್ಯವಾಗೂ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಆ ಕಾಮನ್ ಸೆನ್ಸ್ ಕಾಂಗ್ರೆಸ್ ಪಾರ್ಟಿಯವರಿಗೆ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ಜಿರಳೆ ಪಾರ್ಟಿ ಆಗ್ಬಿಟ್ಟಿದೆ, ಕಾಕ್ರೋಚ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಕಾಕ್ರೋಚ್ ಪಾರ್ಟಿ. ಇವತ್ತು ಕೇಂದ್ರದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಈ ಕಾಕ್ರೋಚ್ ಬಗ್ಗೆ ಮಾತಾಡಿದಕ್ಕೋಸ್ಕರ ಬೇರೆ ದೇಶದಲ್ಲಿ ಇಟ್ಕೊಂಡು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿ ಅದು ಪ್ರಾಯೋಜಿತರಾರು ರಾಹುಲ್ ಗಾಂಧಿ, ಕೇಜ್ರಿವಾಲ್, ಯಾವ ದೇಶ ವಿರೋಧಿ ಸಂಘಟನೆಗಳಿದೆ ಇದಕ್ಕೆ ಫಂಡಿಂಗ್ ಮಾಡ್ತಾ ಇದ್ದಾರಲ್ಲ, ಅವ್ರ ಜೊತೆ ಶಾಮೀಲಾಗಿರೋದು ಸ್ಪಷ್ಟವಾಗ್ತೈತೆ. ಸಾಮಾನ್ಯರಲ್ಲಿ ಸರ್ ದೇಶ ಒಂದು ವಿಭಜನೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತ ಪಾಕಿಸ್ತಾನ, ಅದಕ್ಕೆ ಬೆಂಬಲವಾಗಿ ಇವೆಲ್ಲ ನಡೀತಾ ಇರುವಂಥದ್ದು. ಪಾಕಿಸ್ತಾನದ ಕೈವಾಡನೂ ಇದೆ, ದೇಶ ವಿರೋಧಿ ಚಟುವಟಿಕೆಗಳ ಕೈವಾಡನೂ ಇದೆ. ಇದೊಂಥರ ಟೂಲ್ ಕಿಟ್, ದೇಶ ದ್ರೋಹದ ಟೂಲ್ ಕಿಟ್ ಇವರೆಲ್ಲ. ಅದಕ್ಕೆ ಯಾರ್ಯಾರು ಕಾಮೆಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಕಾಂಗ್ರೆಸ್ ಅವರು, ಆಮ್ ಆದ್ಮಿಯವರು ಪಕ್ಕ. ಇನ್ನು ಹೆಚ್ಚಿನ ಸಂಖ್ಯೆಯ ಮುಸಲ್ಮಾನರು, ಅದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಇಂಡಿಯಾದ ಕೆಲವರು ಇದ್ದಾರೆ. ನಾನು ರಾಜ್ಯದ ಜನತೆಗೆ ವಿನಂತಿ ಮಾಡ್ತೀನಿ, ಈ ತರ ಟೂಲ್ ಕಿಟ್ ಯಾರು ಮಾಡ್ತಾ ಇದ್ದಾರೋ ಇದು ದೇಶ ವಿರೋಧಿ ಚಟುವಟಿಕೆಯನ್ನೇ ಮಾಡುವಂತ ಟೂಲ್ ಕಿಟ್. ಇದು ಇದರಲ್ಲಿ ಭಾಗಿಯಾಗಬಾರ್ದು ಅನ್ನೋ ವಿನಂತಿನೂ ಕೂಡ ನಾನು ಮಾಡ್ತಾ ಇದ್ದೀನಿ. ಸರ್, ಮೋದಿ ಅವರು ಪ್ರಧಾನಿ ಆದ್ಮೇಲೆ ಇಡೀ ದೇಶದಲ್ಲಿ ತೆರಿಗೆ ರೂಪದಲ್ಲಿ 43 ಲಕ್ಷ ಕೋಟಿ ಲೂಟಿ ಆಗಿದೆ. ಇದನ್ನ ಪ್ರಶ್ನೆ ಮಾಡಲ್ಲ ಕಾಂಗ್ರೆಸ್ ಏನು ಲೂಟಿ ಮಾಡಿದ್ದಾರೆ ಫಸ್ಟ್ ಅದನ್ನ ಹೇಳಿ. ಈಗ ಕೇಂದ್ರ ಸರ್ಕಾರ ಇಷ್ಟು ಮಾಡಿದೆ ಅಂತಾರೆ, ರಾಜ್ಯ ಸರ್ಕಾರ ಏನ್ ಮಾಡಿದೆ ಹೇಳಿ. ನಾವ್ ಇಷ್ಟು ಮಾಡಿದ್ರಿ, ಕೇಂದ್ರ ಸರ್ಕಾರ ಇದು ಮಾಡಿದೆ ಅಂತ ಚಾಲಿ ಮಾಡ್ಲಿ, ನಾವು ಒಪ್ಕೊಂತೀನಿ. ತುಪ್ಪದ ಬೆಲೆ ಕಡಿಮೆ ಮಾಡಿದ್ರು ಕೇಂದ್ರ ಸರ್ಕಾರ, ನೀವು ರೈಸ್ ಮಾಡಿದ್ರಲ್ಲ, ಯಾವ ಕಾರಣಕ್ಕೆ ಮಾಡಿದ್ರಿ ನೀವು ಹೇಳ್ಬೇಕು ಜನಕ್ಕೆ. ಕೇಂದ್ರ ಸರ್ಕಾರ ಸಾಲ ಮಾಡಿದೆ ಅನ್ನೋದ್ರ ಬಗ್ಗೆನೂ ಸಿದ್ದರಾಮಯ್ಯ ಹೇಳ್ತಾರೆ. ಆದರೆ ಕೇಂದ್ರ ಸರ್ಕಾರ ಸಾಲ ಮಾಡಿರೋ ಹಣ ಪೂರ್ತಿಯಾಗಿ 90% ಅಭಿವೃದ್ಧಿಗೆ ಯೂಸ್ ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯನವ್ರನ್ನ ಲೆಕ್ಕ ಕೇಳ್ತೀನಿ, 1,20,000 ಕೋಟಿ ಸಾಲ ಮಾಡಿದಿರಲ್ಲ, ಎಷ್ಟು ಅಭಿವೃದ್ಧಿ ಕೊಟ್ಟಿದ್ದೀರ ಹೇಳಿ. ಅಭಿವೃದ್ಧಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಕೇಳಿ. ಕೇಂದ್ರ ಸರ್ಕಾರ ಹೊಸ ರೈಲ್ವೆ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡ್ತಾ ಇದ್ದಾರೆ, ನ್ಯಾಷನಲ್ ಹೈವೇಸ್ ಮಾಡ್ತಾ ಇದ್ದಾರೆ, ಪೋರ್ಟ್ಗಳು ಮಾಡ್ತಾ ಇದ್ದಾರೆ. ಇವತ್ತು ದೇಶ ಮೊದಲ ಬಾರಿಗೆ ರಕ್ಷಣಾ ಸಾಮಗ್ರಿಗಳನ್ನು ಅತಿ ಹೆಚ್ಚು ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ಶಕ್ತಿ ಬಂದಿದೆ. ಹಿಂದೆ ಎಲ್ಲ ಬೇರೆ ದೇಶದಿಂದ ನಾವು ತಗೊತಾ ಇದ್ರಿ. ಅದು ಯಾರಿಂದ? ಮೋದಿಯವರ ಸರ್ಕಾರದಿಂದ. ಮೋದಿಯವರು ಡೆವಲಪ್ಮೆಂಟ್ಗೋಸ್ಕರ ಹಣ, ಸಾಲ ಹಣ ಇರ್ಬೋದು, ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಅವರು ಮೊನ್ನೆ 49 ವಸ್ತುಗಳ ಮೇಲೆ GSTನ ಕಡಿಮೆ ಮಾಡಿದ್ರು. 49 ವಸ್ತುಗಳ ಮೇಲೆ. ಕಾಂಗ್ರೆಸ್ ಅವರು ಕಾಯ್ತಾ ಇದ್ದಾರೆ, ಅದನ್ನ ಯಾವ್ದಾವ್ದು ಕಡಿಮೆ ಮಾಡಿದಾರೆ ಅದನ್ನ ಏರಿಕೆ ಮಾಡೋಕ್ಕೆ ಕರ್ನಾಟಕದಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ನೋಡಿ ಸಿದ್ದರಾಮಯ್ಯನವರು, ಅವ್ರದ್ದು ಇನ್ನೂ ತೀರ್ಮಾನ ಆಗಿಲ್ಲ, ಯಾರು CM ಅಂತ ತೀರ್ಮಾನ ಆಗಿಲ್ಲ. ಸಿದ್ದರಾಮಯ್ಯನೇ ಕಂಟಿನ್ಯೂ ಅಂತ ಹೇಳಿದ್ರೆ ಇನ್ನ ಒಂದು 50-60 ಸಾವಿರ ಕೋಟಿ ತೆರಿಗೆಗಳನ್ನು ಆಗಕ್ಕೆ ಆಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಚಾಪ್ಟರ್ ವೈಸ್ ಇಟ್ಕೊಂಬಿಟ್ಟಿದ್ದಾರೆ. KGF ಚಾಪ್ಟರ್ 1, KGF 2, 3, 4 ಹಂಗೆ ಇಟ್ಕೊಂಡಿದ್ದಾರೆ. ಎಲ್ಲ ತೆರಿಗೆ ಏರಿಕೆ ಕಡೆ ಇನ್ನು ತೀರ್ಮಾನ ಆಗಿಲ್ಲ. ಅದಕ್ಕೆ ಅಲ್ಲ 60,000 ಕೋಟಿ ಈ ವರ್ಷ ಹೊಸ ತೆರಿಗೆ ಹಾಕಕ್ಕೆ ತಯಾರು ಮಾಡಿದ್ರು. ಸ್ಟ್ಯಾಂಪ್ ಡ್ಯೂಟಿದು ಮಾಡ್ತಾ ಇದ್ದಾರೆ, ಪೆಟ್ರೋಲ್ದು ಮಾಡ್ತಾ ಇದ್ದಾರೆ. ಆಲ್ಕೋಹಾಲ್ದಂತೂ ನೀವು ಕಿಕ್ ಹೆಂಗ್ ಬರ್ತೈತೆ ಅದ್ರ ಮೇಲೆ ಟ್ಯಾಕ್ಸ್ ಮನುಷ್ಯನ್ನೇ ಅಳಿತಾರೆ. ಮನುಷ್ಯನ ಇಟ್ಕೊಂಡು ಎಷ್ಟು ಕಿಕ್ ಆಗಿದೆ ಅಷ್ಟು ಟ್ಯಾಕ್ಸ್ ಅವನ ಮೇಲೆ.
ಮೊದಲೆಲ್ಲ ಕಸದ ತೆರಿಗೆ ಮನೆಗಿಷ್ಟು ಕಸದ ತೆರಿಗೆ ಅಂತ ಆಗ್ತಾ ಇದ್ರು. ಈಗ ಮನೆಗೆ ಎಷ್ಟು ಕೆಜಿ ಕಸ ಆಚೆ ಬರ್ತೈತೋ ಅದ್ರ ಮೇಲೆ ತೆರಿಗೆ. ಈಗ ಇದು ಸಿದ್ದರಾಮಯ್ಯನವರ ಟ್ಯಾಕ್ಸಿನ ಅವತಾರ. ಇದು ಡೆಲ್ಲಿ ಕರೆದವರು ಸರ್, ಸಿದ್ದರಾಮಯ್ಯವ್ರಿಗೆ ಡೆಲ್ಲಿ ಪುಲಾವ್ ಬಂದಿದೆ, ಅದನ್ನೇ ಕಾಯ್ತಾ ಇದ್ರು. DK ಅವರು ಬಂದಿಲ್ಲ, CM ಸಿದ್ದರಾಮಯ್ಯನವರು ಕರೆದಿರೋದು ಸಿದ್ದರಾಮಯ್ಯನವರು ಒಬ್ಬರನ್ನೇ. ಆದರೆ ತಂತ್ರಗಾರಿಕೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಬ್ಬರೇ ಹೋಗ್ತಾ ಇಲ್ಲ. ಅವರ ಪಟಾಲಂ ಜಾರ್ಜ್ ಅವರು, ಪರಮೇಶ್ವರ್ ಅವರು, ಮಾದೇವಪ್ಪ, ಆಮೇಲೆ ಜಾರಕಿಹೊಳಿ, ಬೈರತಿ ಪರ್ಮನೆಂಟ್ ಗಿರಾಕಿ, ಪರ್ಮನೆಂಟು, ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಅದೇನೋ DK ಶಿವಕುಮಾರ್ ಇವತ್ತು ಹೇಳಿದ್ರಂತೆ, ನಾನೇನೋ ಬೆವರು ಸುರಿಸಿ ಕಾಂಗ್ರೆಸ್ ಪಾರ್ಟಿಯನ್ನ ಅಧಿಕಾರಕ್ಕೆ ತಂದೆ, ಅದಕ್ಕೆ ಬೆವರು ಸುರಿಸಿದ್ಕೆ ನಿನ್ನ ಕೈಗೆ ಚಿಪ್ ಕೊಟ್ಟಿರೋದು. ಅವ್ ಭವಿಷ್ಯ ನುಡಿದಿದ್ದಂತೆ ಮನುಷ್ಯ. 136 ಸೀಟು ಬಂದೇ ಬರ್ತೈತೆ ಅಂತ ಭವಿಷ್ಯ ನುಡಿದ್ಬಿಟ್ಟಿದ್ದಂತೆ. ಸ್ವತಃ ನಿನ್ನ ಭವಿಷ್ಯನೇ ನುಡಿಯಕ್ಕಾಗಲ್ಲ ನೀನು, ಇನ್ನು ರಾಜ್ಯದ ಭವಿಷ್ಯ ನುಡಿಯಕ್ಕೆ ನಂಬ್ತಾರೆ ಯಾರಾದ್ರು? ನಿನ್ನ ಭವಿಷ್ಯನೇ ನಿನ್ನ ನುಡಿಯಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದೆಯಾ ನವೆಂಬರಿಂದ, ನಾಳೆ ತಗಂತೀನಿ, ನಾಡ್ ತಗಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ನೀವು ಸ್ವಲ್ಪ ಆಶೀರ್ವಾದ ಹೇಳಿದ್ರಿ ಚೇಂಜ್ ಆಗತ್ತೆ ಅಂತ ಹೇಳಿ. ಆಮೇಲೆ ಏನು ಕೊಟ್ಟಿಲ್ಲ ಅಂದ್ರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಅಜ್ಜಯ್ಯನೂ ಇನ್ನು ವರ ಕೊಟ್ಟಿಲ್ಲ, ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. ಫಸ್ಟು ನಿನ್ನ ಭವಿಷ್ಯ ಹೇಳಿದ್ದಲ್ಲ 136 ಏನು, ಅದನ್ನೇ ಎಲ್ಲರೂ ಹೇಳಿರ್ತಾರೆ. ಈಗ ಮೊನ್ನೆ 5 ರಾಜ್ಯಗಳ ಚುನಾವಣೆ ಆದಾಗ ಎಲ್ಲ ಒಂದೊಂದು ಸರ್ವೆಗಳು ಎಲ್ಲ ಒಂದೊಂದು ಹೇಳಿದ್ರು. ಆದ್ರೆ ಯಾವುದೋ ಒಂದು ನಿಜ ಆಗೇ ಬೇಕಲ್ಲ. ಅಲ್ಲ, ಈಗ ಮೊನ್ನೆ ಸರ್ವೆಗಳಲ್ಲಿ ಎಲ್ಲರೂ ಒಂದೊಂದು ಹೇಳಿದ್ರು. ತಮಿಳ್ನಾಡಲ್ಲಿ DMK ಬರ್ತೈತೆ ಅಂತ ಹೇಳಿದ್ರು, ಇನ್ನು ಕೆಲವು ಅಣ್ಣಾ DMK ಬರ್ತೈತೆ ಅಂದ್ರು, ವಿಜಯನ್ ಬರ್ತೈತೆ ಅಂತ ಹೇಳಿದ್ರು. ಯಾವುದೋ ಒಂದು ಸತ್ಯ ಆಗೇ ಬೇಕಲ್ಲ. ಹಂಗೆ DK ಶಿವಕುಮಾರ್ ಹೇಳಿರೋದು 136 ಅದೇ ಲೆಕ್ಕದಲ್ಲಿ. ಅದು ಫಸ್ಟ್ ನಿನ್ನ ಭವಿಷ್ಯ ನೀನೇ ಹೇಳಕ್ಕಾಗಲ್ಲ, ಇನ್ನು ಬೇರೆಯವ್ರ ಭವಿಷ್ಯ ಯಾಕೆ ಹೇಳಕ್ ಹೋಗ್ತೀರಾ? ಫಸ್ಟ್ ನಿನ್ನ ಭವಿಷ್ಯನ ನೋಡ್ಕೋ ಅಂತ ಸಲಹೆ ಕೊಡ್ತಾ ಇದ್ದೀನಿ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡ್ಬೇಕು. ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು? ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಏನೇನ್ ಬೇಕಾ ಎಲ್ಲ ಬೇಕಾದಷ್ಟವೆ. ತೃಣಮೂಲನೂ ಇದೆ ಇಲ್ಲಿ. ಉತ್ತರ ಪ್ರದೇಶದ್ದು ಇದೆಯಲ್ಲ, ಮಲಯಾಮ್ ಸಿಂಗ್ ಯಾದವ್ದು ಪಾರ್ಟಿ ಇದೆ ಇಲ್ಲಿ. ಈಗ ಬೇರೆ ಕಾಕ್ರೋಚ್ ಪಾರ್ಟಿ ಬೇರೆ ಬಂದೈತಲ್ಲ, ಆ ಕಾಕ್ರೋಚ್ ಪಾರ್ಟಿಗೂ ಸೇರ್ಬೋದು. ನೀವೇನ್ ಭವಿಷ್ಯ ಹೇಳ್ತೀರಲ್ಲ, ಅಷ್ಟೊಂದೆರಡು ಟೈಮ್ ಹೇಳಿದ್ರಿ ಭವಿಷ್ಯ ಹೇಳಿದ್ರಿ CM ಚೇಂಜ್ ಬಗ್ಗೆ. ಮುಖ್ಯಮಂತ್ರಿ ಏನು ಖಾಲಿ ಮಾಡೋ ತರ ಏನ್ ಕಾಣಿಸಲ್ಲ, ಖಾಲಿ ಮಾಡೋ ತರ ಇಲ್ಲ. ಅವರು ಖಾಲಿ ತಟ್ಟೆನ DK ಶಿವಕುಮಾರ್ಗೆ ಕೊಡೋ ತರ ಕಾಣಿಸ್ತಾ ಇದೆ. ಓಕೆ, SIR ಸಂಬಂಧಪಟ್ಟಂತೆ 3 ಪಕ್ಷಗಳಲ್ಲೂ ಕೂಡ ಇದಾಗ್ತಾ ಇದೆ. ಈಗ ಕಾಂಗ್ರೆಸ್ ವಿರೋಧ ಮಾಡ್ತಿತ್ತು, ಈಗ ಆಯ್ತು ನಾವು ತಯಾರಿ ಇದ್ದೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. SIR ಮಾಡ್ತಾ ಇರೋದು ಇದು ನ್ಯಾಚುರಲ್ ಪ್ರೋಸೆಸ್. ಇದು ಯಾರು ವಿದೇಶದವರಿದ್ದಾರೆ, ಈಗಾಗಲೇ 2 ಕೋಟಿಗೂ ಹೆಚ್ಚು ಜನ ವಿದೇಶಿಯರು ಭಾರತದಲ್ಲಿದ್ದಾರೆ. ಅದರಲ್ಲಿ ಬಾಂಗ್ಲಾದೇಶಿಯರೇ 90% ಹೆಚ್ಚು ಬಾಂಗ್ಲಾದೇಶದವರೇ ಇದ್ದಾರೆ. ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಕ್ಯಾಂಪ್ಗಳು ತೆಗಿತಾ ಇದ್ದಾರೆ. ಜಿಲ್ಲೆಗೆ 1 ಕ್ಯಾಂಪ್ಗಳು. ಈ ಬಾಂಗ್ಲಾದೇಶದವ್ರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಕ್ಯಾಂಪಿಗೆ ತಂದು ಹಾಕಿ ಅಲ್ಲಿಂದ ಅವ್ರನ್ನ ವಾಪಸ್ ಅವ್ರ ಊರುಗಳಿಗೆ ಕಳಿಸೋವಂಥದ್ದಕ್ಕೆ
ಅಲ್ಲಿರೋ ಮುಸಲ್ಮಾನರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ. ಇವರೆಲ್ಲ ಬಂದ್ಬಿಟ್ಟು ನಮ್ಮ ಜಾಬ್ನೆಲ್ಲ ಕಿತ್ಕೊಂಬಿಟ್ರು, ನಮ್ಮ ಆ ಅಧಿಕಾರನ ಕಿತ್ಕೊತಾ ಇದ್ದಾರೆ ಅಂತೇಳಿ ಅಲ್ಲಿರೋ ಮುಸಲ್ಮಾನರೇ ಇವ್ರನ್ನ ಒದ್ದೋಡಿಸ್ತಾ ಇದ್ದಾರೆ. ಆದ್ರೆ ಕರ್ನಾಟಕದ ಕಾಂಗ್ರೆಸ್ ಅವ್ರಿಗೆ ಆ ಬುದ್ಧಿ ಇನ್ನೂ ಬಂದಿಲ್ಲ. ಅದು SIR ಇದೆ, ಅದು ರಿಯಲ್ ವೋಟರ್ಸ್ ಮಾಡೋ ಅಂತ ಒಂದು ಪ್ರಕ್ರಿಯೆ. ಕೆಲವರೆಲ್ಲ ಗೊತ್ತಿದೆ, ರಾಮನಗರದಲ್ಲೂ ಓಟಿದೆ, ನಮ್ಮ ಪದ್ಮನಾಭ ನಗರದಲ್ಲೂ ಓಟಿದೆ, ಕನಕಪುರದಲ್ಲೂ ಓಟಿದೆ, ನಮ್ಮ ಪದ್ಮನಾಭ ನಗರದಲ್ಲೂ ಓಟಿದೆ ಅವ್ರದ್ದು. ಹಾಗೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಈಗ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಅರ್ಹತೆ ಮೀರಿದವರು ಲಾಭ ತಗೊಳ್ತಾ ಇದ್ದಾರೆ, ಸತ್ತವರು ಫ್ಯಾಮಿಲಿಗೆ ಲಾಭ ಹೋಗ್ತದೆ. ಗೃಹಜ್ಯೋತಿ ಗೃಹಲಕ್ಷ್ಮಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ನೋಡಿ, ಅದು ನಾಟಕ ಅಷ್ಟೇ. ಕಳ್ನಾಟಕ ಅಂತಾರಲ್ಲ, ನಾಟಕ ಬೇರೆ ಕಳ್ನಾಟಕ ಬೇರೆ. ಇವ್ರು ಕಳ್ನಾಟಕ ಆಡ್ತಾರೆ. ಅದು ನಿರಂತರ ಪ್ರಕ್ರಿಯೆ. ಅದು ಸ್ವಾತಂತ್ರ್ಯ ಬಂದಾಗಿಂದನೂ ಕೂಡ 75 ವರ್ಷದಲ್ಲಿ ಸತ್ತೋರ್ನೆಲ್ಲ ತೆಗಿಯೋದು ನಿರಂತರ. ಪ್ರತಿ ತಿಂಗಳು ಪ್ರತಿದಿನ ತೆಗಿತಾನೆ ಇರ್ತಾರೆ ಸತ್ತೋರು ಯಾರಿದೆ. ಅದಕ್ಕೇನು ಅಭಿಯಾನ ಏನು ಯಾರು ಮಾಡಿಲ್ಲ. ಇವರು ಸರ್ಕಾರ ಪಾಪರಾಗಿ ಸರಿಯಾಗಿ ರೇಷನ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ, ಗ್ಯಾರಂಟಿಗಳು ಕೊಡೋಕ್ಕೆ ಹಣ ಇಲ್ಲದೆ ಒಂದಲ್ಲ ಒಂದು ಸಬೂಬುಗಳನ್ನು ಹುಡುಕ್ತಾ ಇದ್ದಾರೆ. ಗ್ಯಾರಂಟಿ ಕಡಿಮೆ ಮಾಡಬೇಕು ಅಂತ ಡೈರೆಕ್ಷನ್ಸ್ ಎಲ್ಲ ಅಧಿಕಾರಿಗಳಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಸ್ಕೀಮನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಡೈರೆಕ್ಷನ್ ಹೋಗಿದೆ. ಅದಕ್ಕೋಸ್ಕರ ಈ ಸಬೂಬನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೇನಕ್ಕೆ ಅಭಿಯಾನ ಬೇಕು? ಡೆತ್ ಸರ್ಟಿಫಿಕೇಟ್ ಆಗಿರೋರಿಗೆ ಇಮಿಡಿಯೇಟ್ ಆಗಿ ನಾವು ಕಂಪ್ಯೂಟರ್ ಯುಗದಲ್ಲಿದ್ದೀರಿ. ನಾವು ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆದ ತಕ್ಷಣ ಇಲ್ಲಿ ಡಿಲೀಟ್ ಆಗುವಂಥ ವ್ಯವಸ್ಥೆ ಕಂದಾಯ ಇಲಾಖೆಯಲ್ಲಿ ಇದೆ. ಅದಕ್ಕೇನು ಸಪ್ರೇಟ್ ಅಭಿಯಾನ ಏನಕ್ಕೆ ಬೇಕಾಗಿದೆ? ಅದಲ್ಲ, ನಿಮಗೆ ಕಾಲಕ್ಕೆ ಹಣ ಬಿಡುಗಡೆ ಮಾಡೋಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಸಾಧ್ಯ ಆಗ್ತಾ ಇಲ್ಲ. ಆ ಹಣದ ಕೊರತೆಯನ್ನು ನೀಗ್ಸೋಕ್ಕೋಸ್ಕರ ಈಗ ಯಾವ ಇದು ಮಹಿಳೆಯರಿಗೆ 2,000 ಕೊಡ್ತಾ ಇದ್ರಲ್ಲ, ಅದು 5,000 ಕೋಟಿ ಪೆಂಡಿಂಗ್ ಹಾಕಿದೆ. ಹಣ ಇಲ್ದಿರೋ ಪೆಂಡಿಂಗ್ ಇರೋದು. ಗೃಹಲಕ್ಷ್ಮಿ 700 ಕೋಟಿ ರೂಪಾಯಿ ಹಣ ಆಹಾರ ಇಲಾಖೆದು ಒಂದು ತಿಂಗಳು ಕಟ್ ಮಾಡಿದ್ದಾರೆ. ಯಾಕೆ ಅಂದರೆ ಆ ಹಣ ಇಲ್ಲ, ಆ ತಿಂಗಳ ಹಣ ಇಲ್ಲ. ಅದಕ್ಕೆ ಹಣ ಇಲ್ಲದೆ ಇವತ್ತು ರಾಜ್ಯ ಸರ್ಕಾರ ಎಲ್ಲದ್ರ ಮೇಲೂ ಕಟ್ ಮಾಡ್ತಾ ಇದ್ದಾರೆ. ಇವತ್ತು ಇವರು ಸಾರಿಗೆ ಇಲಾಖೆ ಸ್ಟ್ರೈಕು, ಹಣ ಇಲ್ಲ. ಯಾರೋ ಥರ್ಡ್ ಪಾರ್ಟಿ ಮುಖಾಂತರ ಕೋರ್ಟ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ಟೇ ತಗೊಂಡಿದ್ದಾರೆ. ಎಲ್ಲ ಇದೊಂದು ಕರ್ನಾಟಕದ ಕಂಪನಿ ಈ ಕಾಂಗ್ರೆಸ್ ಸರ್ಕಾರ. ಮತ್ತೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಕೇಂದ್ರದ ಅಕ್ಕಿ ಕೊಡ್ತಾ ಇರೋದು ಬರ್ತಾ ಇಲ್ಲ ಕೇಂದ್ರದಿಂದ ಅಂತ. ನಾನು ಕೇಂದ್ರದ ಸಚಿವರಿಗೆ ಫೋನ್ ಮಾಡಿದ್ದೆ. ನಾನು ಇದುವರೆಗೂ ಮೇ ಜೂನ್ ವರ್ಗು ಕೂಡ ರಾಜ್ಯದ ಏನು ಕೋಟಾ ಇತ್ತು ಅಷ್ಟು ಅಕ್ಕಿಯನ್ನ ಕಳಿಸಿದ್ದಾರೆ. ಪೆಂಡಿಂಗ್ ಇಲ್ಲ, ಯಾವತ್ತೂ ಪೆಂಡಿಂಗ್ ಇಲ್ಲ. ಆದರೆ ರಾಜ್ಯ ಸರ್ಕಾರ ಇಂಡೆಂಟ್ ಕಳಿಸಿದ್ದಾರೆ. ಕೆಜಿಗೆ 23 ರೂಪಾಯಿ ಅಂತ ಕೊಡ್ತಾ ಇರೋದು. ಕೆಜಿಗೆ 23 ಹಣ ಕೊಡ್ತಾ ಇರೋದು. 4 ಲಕ್ಷ ಮೆಟ್ರಿಕ್ ಟನ್ ಇಂಡೆಂಟ್ ಸಲ್ಲಿಸಲಾಗಿದೆ. ಇದುವರೆಗೂ ಪೇಮೆಂಟ್ ಕೊಟ್ಟಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ದುಡ್ಡು ರಿಲೀಸ್ ಮಾಡಿಲ್ಲ. 4 ಲಕ್ಷ ಮೆಟ್ರಿಕ್ ಟನ್ಗೆ ಕೆಜಿಗೆ 23 ರೂಪಾಯಿ. ಹೌದು, ಕೇಂದ್ರದವರು ರೈತರಿಗೆ ಕೊಡ್ತಾರೆ ಹಣ. ಹೆಚ್ಚಿನ ಹಣ ಕೊಟ್ಟು ಪರ್ಚೇಸ್ ಮಾಡ್ತಾರೆ ಕೇಂದ್ರ ಸರ್ಕಾರ, ಕಡಿಮೆ ಇದರಲ್ಲಿ ಇವ್ರು ಕೊಡೋದು. ಅದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಏನೂ ಇಲ್ಲ. ವಿಚಾರವಾಗಿ ಇಮಿಡಿಯೇಟ್ ಇವ್ರು ಯಾವಾಗ ಪೇಮೆಂಟ್ ಮಾಡ್ತಾರೋ ಇಮಿಡಿಯೇಟ್ ಆಗಿ ಅವಾಗ ಅಕ್ಕಿ ಬರ್ತದೆ.
ಸರ್, ಕಸದ ಬಗ್ಗೆ ಹೇಳ್ತಿದ್ರು. ಮೈಸೂರಲ್ಲೂ ಕೂಡ ಅದೇ ರೀತಿಯಲ್ಲಿ ಪಾಲಿಕೆಗಳ ಕಸನ ತಗೊಂಡೋಗಿ ಎಲ್ಲದರಲ್ಲಿ ಡಂಪ್ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟ ತಪ್ಪಲಲ್ಲೆಲ್ಲ ಸುರಿತಾ ಇದ್ದಾರೆ ಅಂತ ಆರೋಪ ಇದೆ. ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರ ಕಳೆದ 4-5 ತಿಂಗಳಿಂದ ಅವ್ರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಕಸ ವಿಲೇವಾರಿ ಮಾಡೋರಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಮತ್ತೆ ಟೆಂಡರ್ ಕರೆದಿದ್ದಾರೆ. ಈಗ ಟೆಂಡರ್ ಅಲ್ಲಿ ಕೂಡ ಅವ್ಯವಹಾರ ಆಗಿದೆ. ಕಳೆದ ಬಾರಿ ಏನು ಟೆಂಡರ್ ಇತ್ತು ಅದಕ್ಕೂ ಈ ಟೆಂಡರ್ಗೂ 600 ಕೋಟಿ ಡಿಫ್ರೆನ್ಸ್ ಇದೆ. 600 ಕೋಟಿ ಡಿಫ್ರೆನ್ಸ್ ಇದೆ. ಅದು CM ಆಫೀಸಲ್ಲಿ ಫೈಲ್ ಹಂಗೆ ಪೆಂಡಿಂಗ್ ಇದೆ. ಈ ಗೊಂದಲದಿಂದ ಇಡೀ ಬೆಂಗಳೂರು, ಇಡೀ ಕರ್ನಾಟಕ ರಸ್ತೆಗಳು ಡಂಪಿಂಗ್ ಯಾರ್ಡ್ ಆಗಿದೆ. ಕರ್ನಾಟಕದ ಎಲ್ಲ ರಸ್ತೆಗಳು ಡಂಪಿಂಗ್ ಯಾರ್ಡ್. ಯಾಕಂದ್ರೆ ಯಾರು ಕಸ ತಗೊಂಡೋಗಿ ಹಾಕಕ್ಕೆ ಆಗ್ತಾ ಇಲ್ಲ. ಡಂಪಿಂಗ್ ಯಾರ್ಡ್ಗಳೆಲ್ಲ ಸ್ಥಗಿತ ಆಗಿದೆ. ಅವ್ರಿಗೂ ಪೇಮೆಂಟ್ ಇಲ್ಲ. ಕಸ ತೆಗೆಯೋ ಲಾರಿಗೂ ಪೇಮೆಂಟ್ ಇಲ್ಲ. ಕಸ ಗುಡಿಸೋರ್ಗೂ ಪೇಮೆಂಟ್ ಇಲ್ಲ. ಒಟ್ಟಿನಲ್ಲಿ ಸರ್ಕಾರ ಇಡೀ ಫೈನಾನ್ಸ್ ಇಲಾಖೆಯ ತೊಳೆದು ಕಸ ಗುಡಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರು ಸೇರ್ಕೊಂಡು ಇಡೀ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕಸವನ್ನು ಗುಡಿಸ್ಬಿಟ್ಟಿದ್ದಾರೆ. ಕಸ ಅಲ್ಲ, ಗುಡಿಸ್ಬಿಟ್ಟಿದ್ದಾರೆ, ತೊಳೆದು ಬಿಟ್ಟಿದ್ದಾರೆ. ಅದಕ್ಕೆ ಯಾವುದಕ್ಕೂ ಇಲ್ಲ. ಪೆನ್ಷನ್ಗೂ ದುಡ್ಡಿಲ್ಲ. 2-3 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ. ಬಡವರಿಗೆ ಔಷಧಿಗೆ ತಗೊಳಕ್ಕೆ ಕೊಡ್ತಾ ಇದ್ದಂಥ ಪೆನ್ಷನ್, ಔಷಧಿ ಮಾತ್ರೆಗೆ ಕೊಡ್ತಾ ಇರೋ ಪೆನ್ಷನ್ಗೂ 3 ತಿಂಗಳಿಂದ ಹಣ ಇಲ್ಲ. ಒಟ್ಟಿನಲ್ಲಿ ದಿವಾಳಿಯ ಅಂಚಿಗೆ ಬಂದು ನಿಂತಿದೆ. ದಿವಾಳಿ ಆದಂಥ ಸರ್ಕಾರ, ದಿವಾಳಿ ಆದಂಥ ಸಿದ್ದರಾಮಯ್ಯನವರ ಸರ್ಕಾರ. ಧನ್ಯವಾದ. ಹನ್ನೊಂದು ಜನ, ನಿನ್ನೆ 10 ಜನ ತೀರ್ಕೊಂಡಿದ್ರು. ಚಿಪ್ಪು, ಕಪ್ಪೆ ಚಿಪ್ಪು ಕಾರವಾರ ಜಿಲ್ಲೆಯಲ್ಲಿ ಘಟನೆ ಆಗಿದೆ. 11 ಜನ ತೀರ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಬಡವರು. ಅದರಲ್ಲಿ ಒಂದೇ ಕುಟುಂಬದ 8 ಜನನೂ ಕೂಡ ಒಂದೇ ಕುಟುಂಬದವರಿದ್ದಾರೆ. ಜೀವನಕ್ಕೋಸ್ಕರ ಈ ಕಪ್ಪೆ ಚಿಪ್ಪನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡಿ ಜೀವನ ಮಾಡಿಸ್ತಾ ಇದ್ರು. ಎಲ್ಲ ಕುಟುಂಬ ಇವತ್ತು ಒಂದು ರೀತಿ ದಿಕ್ಕಪಾಲಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ಹಣ ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರನೂ ಕೂಡ ಹಣ ಕೊಟ್ಟಿದ್ದಾರೆ. ನಾನು ಕೂಡ ಸಂತಾಪವನ್ನು ಸೂಚಿಸ್ತೀನಿ. ಅಧಿಕಾರಿಗಳು ಕೂಡ ಈ ಥರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಜಿಲ್ಲಾ ಪೊಲೀಸ್ ಆಡಳಿತ, ಜಿಲ್ಲಾಧಿಕಾರಿಗಳು ಈ ಥರ ಈ ಮೀನುಗಾರರಿಗೆ ಯಾವ ರೀತಿ ಸಲಹೆ ಕೊಡ್ತಾರೆ, ಮೀನು ಸಮುದ್ರಕ್ಕೆ ಇಳಿಯೋಕ್ಕೆ ಮುಂಚೆ ಅವ್ರಿಗೆ ಸಲಹೆಯನ್ನು ಕೊಡ್ತಾರೆ, ಯಾವ ಸೀಸನ್ನಲ್ಲಿ ಹೋಗಬೇಕು, ಯಾವ ಸೀಸನ್ನಲ್ಲಿ ಹೋಗಬಾರ್ದು. ಆ ಥರ ಇವ್ರಿಗೂ ಆ ಥರದ ಒಂದು ಸಲಹೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಅದರಿಂದ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತದ ತಪ್ಪು ಸಹ ಇದೆ ಇದರಲ್ಲಿ.